ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಹಾವಿನಾಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ. ಹಾವಿನಾಳ ಗ್ರಾಮದಲ್ಲಿ ಬೀರಪ್ಪ ಅವರ ಶೆಡ್ಡಲ್ಲಿ ಒಂದಿಷ್ಟು ಗೀರ್ ಹಸುಗಳಿವೆ. ಈ ವಿಡಿಯೋದಲ್ಲಿ ನಿಮಗೆ ಗೀರ್ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಬನ್ನಿ, ಇಲ್ಲಿ ಬೀರಪ್ಪ ಬ್ರದರ್ ಇದ್ದಾರೆ, ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಬೀರಪ್ಪ ಅಣ್ಣ ಪುಟ್ಗೀರ್ ಸರ್. ಓಕೆ, ಎಷ್ಟು ಹಸುಗಳು ಅದಾವಣ್ಣ ನಿಮ್ಮ ಕಡೆಗೆ? ಸರ್ ನೋಡಿ, ಈಗ 16 ಹಸು ಸರ್. 16 ಅದಾವ್ರಿ? ಓಕೆ, ಎಲ್ಲ 16 ಹಸುಗಳು ಅದಾವ ನೋಡ್ರಿ. ಸಣ್ಣ ದೊಡ್ಡ ಎಲ್ಲ ಸೇರಿನಾ? ಸಣ್ಣ ದೊಡ್ಡ ಸರ್, ಸಣ್ಣ 3 ಅದಾವ ಸರ್. 16 ಅದಾವ. ಹಾಂ. ಓಕೆ, ನಿಮ್ಮ ಶೆಡ್ಡಿಗೆ ಬರ್ಬೇಕಾದ ಒಂದಿಟ್ಟು ಲೊಕೇಶನ್ ಹೇಳ್ರಿ. ಸರ್ ನೋಡ್ರಿ, ಬಿಜಾಪುರದಿಂದ ಜಳಕಿರಿ, ಜಳಕಿರಿಂದ ಬೋಡಲ್ ಚರ್ಚಂಡ್ ಸರ್. ಚರ್ಚಂಡಿಂದ 2 ಕಿಲೋಮೀಟರ್ ಸ್ಟಾರ್ಟ್ ಆಯ್ತು ಸರ್. ಚರ್ಚಲ್ಲಿಂದ 2 ಕಿಲೋಮೀಟರ್ ಸ್ಟಾರ್ಟ್ ಆಯ್ತು. 9579 9579 91 91 81 81 03 97 64 64 04 77 05 ಚರ್ಚನ್ ಬಂದು ನಿಮ್ಗೆ ಫೋನ್ ಮಾಡ್ಬೇಕಂತೀರಾ? ಸರ್. ಓಕೆ, 16 ಹಸುಗಳು ಅದಾವ್ರಿ ಈಗ. 16 ಹಸು ಸರ್. ಎಷ್ಟನೇ ಸೂಲಿಂದ್ರಿ ಹಸು? ಇದು 2ನೇ ಸೂಲಿಂದ ಸರ್. 2ನೇ ಸೂಲಿಂದು. ಹಲ್ಲಗಣ? ಅಲ್ಲ ನೋಡ್ರಿ ಸರ್, 6 ಅದ್ರ ಸರ್. 6 ಓಕೆ, ಗರಿ ಸರ್. ಸಮಾಧಾನ ಐತ್ರಿ? ಸಮಾಧಾನ ಆಯ್ತು ಸರ್. ಹಾಂ ಫ್ರೆಂಡ್ಸ್, ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. ಓಕೆ, ಗಬ್ಬ ಐತಣ್ಣ ಇದು? ಹೇಳಿಕೆ ಐತ್ರಿ ಸರ್. ಇನ್ನು 5 ದಿವಸ ಹೋಗೋದಣ್ಣ? 2 ದಿವಸ ಹೋಗ್ತಾರೆ ಸರ್. ಓಕೆ, ಹಾಲಿಗೆ ಹೆಂಗೆ ಐತಣ್ಣ? ಅಲ್ಲಿ ನೋಡಿ ಸರ್, 2 ಟೈಮ್ ಕೂಡ ಒಂದು 10 ಲೀಟ್ರ್ ಬರ್ತಾವೆ ಸರ್. ಓಕೆ, ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 75 ಹೇಳ್ತೀನಿ ಸರ್. 75 ಬಿಡೋದ್ರಿ? 65 ಬಂದು ಬಿಡ್ತೀನಿ ಸರ್. 65,000 ಫ್ರೆಂಡ್ಸ್. ಎಸ್ಸು 65,000 ಆದರೆ ಫುಲ್ ಫೈನಲ್ ಪಾವನ ನೋಡ್ರಿ. ಬಿಡ್ರಿ 65 ಫೈನಲ್ ಅಣ್ಣ? 65 ಫೈನಲ್ ಸರ್. ಓಕೆ, ಫುಲ್ ಪಾವನ ಬಿಡ್ರಿ ಸರ್. ಹ್ಞೂ. ನೋಡಿ ಸರ್, ಶಾಂತ ಸ್ವಭಾವ ಇರೋಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಇನ್ನು ಎಷ್ಟು ಅದಾವ್ರಿ ಇಲ್ಲಿ? ನೋಡಿ ಸರ್, ಇನ್ನು 15 ಅದಾವ್ರಿ ಸರ್. ಹ್ಞೂ. ಈಗ ಎಷ್ಟೇ ಸೂಲಿನಿಂದ ಸಿಗ್ತಾವ್ರಿ ನಿಮ್ಮ ಕಡೆ ಹಸುಗಳು? ನೋಡಿ ಸರ್, 2ನೇ ಸೂಲಿನಿಂದ 3ನೇ ಸೂಲಿನಿಂದ 1ನೇ ಸೂಲಿನಿಂದ ಸರ್. ಫಸ್ಟ್ನೇ ಸೂಲಿಂದ 3ನೇ ಸೂಲ್ ತನಕ ಸಿಗ್ತಾವೆ? 4ನೇ ಸೂಲಿಂದ ಭಾಳ ವಿಷಯ ಮಾಡಿ ಬರ್ತಾವೆ ಇಷ್ಟೇ. ಹಾಂ. ಓಕೆ, ಈ ಹಸು ಎಷ್ಟನೇ ಸೂಲಿಂದಣ್ಣ? ಇದು ಸರ್ ಸಾಯಿವಾಲ ಸರ್. ಇದು ಸಾಯಿವಾಲನ ಇದು? ಎಷ್ಟನೇ ಸೂಲಿಂದ ಇದು? ಇದು ನೋಡ್ರಿ ಸರ್, ಇದು 1ನೇ ಸೂಲಿನಿಂದ ಸರ್. ಭಾಳ ದಿವಸ ಮೇಲೆ ಕಟ್ಟಿದೆ ಸರ್. ಇದು ಫಸ್ಟ್ನೇ ಸೂಲಿಂದ. 1ನೇ ಸೂಲಿನಿಂದ ಸರ್. ಹಲ್ಲಾಗ ಹೆಂಗೈತೆ ಅದು? ಅಲ್ಲ ನೋಡ್ರಿ ಸರ್, 4 ಐತೆ ಸರ್. 4 ಐತೆ. ಗಬ್ಬ ಸರ್ ಏದೈತೆ? ಕರು ಹಾಕೈತ್ರಿ ಅದು. ಕರು ಐತೆ? ಹೌದು. 5 ದಿವಸ ಐತಣ್ಣ ಕರು ಹಾಕಿ? ಕರು ಹಾಕಿ ನೋಡ್ರಿ ಸರ್, ಇದು 5 ದಿವಸ ಐತ್ರಿ ಇವತ್ತಿಗೆ. 5 ದಿವಸ ಆಗೈತ್ರಿ. ಏನೈತ್ರಿ? ಹೆಣ್ಗಾರನ? ಹೆಣ್ಗಾರ ಐತ್ರಿ ಸರ್. ಅಲ್ಲೇ ನೋಡ್ರಿ, ಸಾಯಿವಾಲ ಸೇಮ್ ಅವು ತರಕ ಐತ್ರಿ ಸರ್ ಸಾಯಿವಾಲ. ಓಕೆ, ಹಾಲು ಹೆಂಗಿರ್ಬೋದಣ್ಣ? ಹಾಲು ನೋಡ್ರಿ ಸರ್, 2 ಟೈಮ್ ಕುಡಿ 10 ಲೀಟ್ರ್ ಅವ ಸರ್. ಇನ್ನು ಅವು ಗಿಪ್ಪ ಹಾಲು ಒಪ್ಪತ್ತಿಗೆ 5 ಲೀಟ್ರ್ ಒಪ್ಪತ್ತಿಗೆ 5 ಲೀಟ್ರ್ ಬರ್ಬೋದು ನೋಡ್ರಿ. ಏನು ಹೇಳಿರಿ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್, ಇದಕ್ಕೆ 85 ಹೇಳಿ ಸರ್. ಬಿಡೋದಣ್ಣ? ಇದಕ್ಕೆ 80 ಮಂದಿ ಬಿಡ್ತೀನಿ ಸರ್. 80,000 ಇಲ್ಲಿ ಬಂದ್ಮೇಲೆ ಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಿ? ಕಮ್ಮಿ ಆಗ್ಬೋದು ಸರ್. ಓಕೆ, 80,000 ಆದರೆ ಫೈನಲ್ ಆಗಿ ಬಿಡ್ತೀರಾ? 4 ಅಲ್ಲ? 4 ಹೆಣ್ಗಾರಣ? ಹೆಣ್ಗಾರು. 4-5 ದಿವಸ ಆಗೈತ್ರಿ ಕರಾಕಿ? 5 ದಿವಸ ಆಯ್ತು ಸರ್. 4 ರಿಂದ 5 ಲೀಟ್ರ್ ಹಾಲು ಚೂರು ಹಚ್ಕೊಂಡು ಬರ್ಬೋದು. 80,000 ಆದರೆ ಫೈನಲ್ ಆಗಿ ಬಿಡ್ತೀರಿ. ಇದು ಗಿರಣ? ಇದು ಕಾಬ್ರಿ ಮಿಕ್ಸ್ ಅಲ್ಲ? ಕಾಬೂಲ್ ಮಿಕ್ಸ್ ಸರ್. ಎಷ್ಟನೇ ಸೂಲಿಂದ ಇದು? ಇದು ನೋಡಿ ಸರ್, ಇದು 3ನೇ ಸೂಲಿಂದ ಸರ್. 3ನೇ ಸೂಲಿಂದು. ಗಬ್ಬಣ? ಏನಾದ್ರು ಕರು ಹಾಕೈತೆ ಸರ್. ಇದು ಕರು ಹಾಕೈತಾ? 5 ದಿವಸ ಐತಣ್ಣ ಕರು ಹಾಕಿ? ಕರು ಹಾಕಿ ನೋಡಿ ಸರ್, 2 ದಿವಸ ಆಯ್ತು ಸರ್. 8 ದಿವಸ. ಕರ ಹೋರಿಗಾರನ ಹೆಣ್ಗಾರನ? ಹೋರಿಗಾರ ಐತೆ ಸರ್. ಹಾಲಿಗೆ ಹೆಂಗೈತಣ್ಣ ಇದು? ಹಾಲಿನ ನೋಡ್ರಿ ಸರ್, 2 ಟೈಮ್ ಕೂಡ ಒಂದು 8 ಲೀಟ್ರ್ ಹಾಲು ಸರ್. ಓಕೆ, ಒಪ್ಪತ್ತಿಗೆ 4 ಲೀಟ್ರ್. 24 ಲೀಟ್ರ್ ಸರ್. ಒಪ್ಪತ್ತಿಗೆ 4 ಲೀಟ್ರ್ ಇರ್ತಾವೆ ನೋಡ್ರಿ, ತಿರ್ಸ್ಕೊಂಡು ಬರ್ಬೋದು. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ ಸರ್ 70 ಹೇಳ್ತೀನಿ ಸರ್. 70 ಬಿಡೋದಣ್ಣ? 65 ಒಂದು ಬಿಡ್ತೀನಿ ಸರ್. 65. ಓಕೆ, 60 ಮೇಲೆ ಫೈನಲ್ ಬಿಡ್ತೀರಂದ್ರೆ? 65 ಫೈನಲ್ ಆಯ್ತು. ಈಗ ಹಸುಗಳಲ್ಲಿ ಖಾತ್ರಿ ಏನೇನು ಕೊಡ್ತೀರಿ ನೀವು? ಖಾತ್ರಿ ನೋಡ್ರಿ ಸರ್, 5 ಮೇಲೆ ನೋಡಿ ಸರ್, ಇಲ್ಲಿ ಬಂದು ಮನೆ ಚೆಕ್ ಮಾಡೋದು ಸರ್. ಹಾಂ, ಹಾಲು ನೋಡ್ಕೋಬೇಕು ಸರ್. ಇಲ್ಲಿ ಬಂದು ಕರ ಹಾಕಿರಂತೂ ಹಾಲು ತೆಗೆದು ಕನ್ಫರ್ಮ್ ಮಾಡಿ ಕೊಡ್ತೀರಿ? ಹೌದು ಸರ್. ಹಾಂ. ಮತ್ತೆ ಏಲಕಾಯಿ ಸರ್ ನೋಡ್ರಿ, ಅವ್ರ ಮನೇಲಿ ಏಯ್ತು ಮಾಡ್ತಂದ್ರೆ ಸರ್, ನಾವು ಅವ್ರು ಫೋನ್ ಮೇಲೆ ಹಿಂದಾಗೈತೆ ಮಾಡಾಗೈತೆ ನಾವು ಫೋನ್ ಹಚ್ಚಿ ಹೇಳಿದ್ರೆ ಸರ್, ನಾವು ಹೇಳ್ತೇವೆ ಹಿಂಗೆ ಮಾಡ್ರಿ ಹಿಂಗಿಲ್ಲ ಅಂತ ಹೇಳ್ಕೊಡ್ತೇವೆ ಸರ್. ಏನೋ ಗೊತ್ತಿರಲಿಲ್ಲ ನೀವು ಹೇಳಿಕೊಡ್ತೀವಿ? ಹೇಳ್ಕೊಡ್ತೇವೆ. ಓಕೆ,
ಈ ಥರ ಏನಾರು ಮೈ ಹೊರಗೆ ಬೀಳೋದು ಏನಾರು ಬೇರೆ ಸಮಸ್ಯೆ ಕಂಡು ಬಂದರೆ ನಾವು ಇದು ಹೊರ ಮನೆಗೆ ತೊಗೊಂಬರ್ತೇವೆ ಸರ್. ಚೇಂಜ್ ಮಾಡಿ ಕೊಡ್ತೀರಿ. ಚೇಂಜ್ ಮಾಡಿ ಕೊಡ್ತೇವೆ. ಓಕೆ. ಈ ಹಸು ಎಷ್ಟನೇ ಸೂಲಿಂದಣ್ಣ? ಇದು ಹಸು ನೋಡ್ರಿ ಮೂರನೇ ಸೂಲಿಂದ ಸರ್. ಮೂರನೇ ಸೂಲಿಂದು. ಮೂರನೇ ಸೂಲಿಂದ ಅಂತ ನೋಡ್ರಿ. ಅಲ್ಲಗಣ ಇದು ಕಡೆಯಲ್ಲ ಸರ್. ಕಡೆಯಲ್ಲ. ಇದು ಕರ ಹಾಕೈತಣ್ಣ? ಕರ ಹಾಕೈತೆ ಸರ್. ಏನೈತಣ್ಣ ಕರ? ಗಂಡು ಕರ ಐತೆ ಸರ್ ಇದು. ಊರಿಗರ. ಊರಿಗರ. ಶಾಂತ ಐತ್ರಿ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲನೆ ಮಾಡಿ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ. ಏನು ಹೇಳ್ರಿ ಅಣ್ಣ ವ್ಯಾಪಾರ? ನೋಡ್ರಿ 70 ಹೇಳ್ತೀನಿ ಸರ್. 70. ಹಾಲು ಎಷ್ಟು ಇರ್ಬೋದಣ್ಣ? ಹಾಲು ನೋಡ್ರಿ ಸರ್ ನಾವು ಮನೇಲಿ 4 ಹಿಂಡಿಯದು ಸರ್ ಗಿಪ್ ಹಾಲು. ಓಕೆ. ಮುಂದೆ ಚೂರು ಹೆಚ್ಕಮ್ಮಿ ಆಗ್ಬೇಕು ಸರ್. ಓಕೆ. ಬಿಡೋದಣ್ಣ? ಈಗ ನೋಡ್ರಿ ಸರ್ 60,000 ಬಂದು ಬಿಡ್ತೀವಿ. 60,000 ಫ್ರೆಂಡ್ಸ್. ಈ ಹಸು 60,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಈ ಹಸು ಎಷ್ಟನೇ ಸೂಲಿಂದ ಅಣ್ಣ? ಎರಡನೇ ಸೂಲಿಂದ ಸರ್. ಎರಡನೇ ಸೂಲು. ಎರಡನೇ ಸೂಲು. ಅಲ್ಲಗಣ? ಅಲ್ಲ ನೋಡ್ರಿ ಸರ್ ಇದು 6 ಸರ್. ಇಲ್ಲಿ 6 ಕರ ಹಾಕೈತೇನು ಗಬ್ಬತ್ತನ? ಕರ ಹಾಕಿತ್ತು ಸರ್. ಇದು ಕರ ಹಾಕೈತಾ? ಎಷ್ಟು ದಿವಸ ತನ ಕರ ಹಾಕಿ? ಇದು ಕರ ಹಾಕಿ ನೋಡ್ರಿ ಸರ್ ಇದೊಂದು 5 ದಿವಸ ಆಯ್ತು ಸರ್ ಇವತ್ತಿಗೆ. ಓರಿಗರನ ಹೆಣ್ಗರನ? ಹೆಣ್ಗರ ಐತೆ ಸರ್. ಓಕೆ. ಹಾಲಿಗೆ ಹೆಂಗೈತಣ್ಣ ಇದು? ಹಾಲು ನೋಡ್ರಿ ಸರ್ 2 ಟೈಮ್ ಕೊಡಿ ಸರ್. ಈಗ 9 ಲೀಟ್ರ್ ಹಾಲು ಅವ್ರ ಸರ್. ಈಗ ಓಕೆ. 4 ರಿಂದ 4.25 ಲೀಟರ್. 4 ಲೀಟ್ರ್ ಹಾಲು ಅವ್ರ ಸರ್. ಈಗ ಚೂರು ಹಚ್ಕೊಂಬ ಆಗ್ಬೇಕು ಸರ್ ಮುಂದೆ. ಓಕೆ. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ 70,000 ಹೇಳ್ತೀನಿ ಸರ್. 70 ಬಿಡೋದಣ್ಣ? 65 ಬಂದು ಬಿಡ್ತೀನಿ ಸರ್. 65 ಫ್ರೆಂಡ್ಸ್. ಈ ಹಸು 65,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಈ ಹಸು ಎಷ್ಟನೇ ಸೂಲಿಂದ ಅಣ್ಣ? ಮೂರನೇ ಸೂಲಿಂದ ಸರ್. ಮೂರನೇ ಸೂಲು. ಹಲ್ಲಗಣ? ಅಲ್ಲ ಬಾಯ್ ಮಾಡ್ಯದ ಸರ್. ಹೊಸಬಾಯ? ಹೊಸ ಬಾಯ್. ಇದು ಕರ ಹಾಕೈತೇನ? ಕರ ಹಾಕೈತೆ ಸರ್. ಏನೈತಣ್ಣ ಕರ? ಇದು ಗಂಡು ಕರ ಐತೆ ಸರ್. ಓರಿಗರ. ಓರಿಗರ ಐತೆ. ಎಷ್ಟು ದಿವಸ ತನ ಕರ ಹಾಕಿ? ಕರ ಹಾಕಿ ಇವತ್ತು 3 ದಿವಸ ಆಯ್ತು ಸರ್. ಹಾಲಿಗೆ ಹೆಂಗೈತಣ್ಣ ಇದು? ಅಲ್ಲಿ ನೋಡಿ ಸರ್ ಈಗ ಪಾಲಿ 4 ಕೊಡ್ತದೆ ಸರ್. ಮುಂಜಾನೆ 4 ಸಂಜೆ 3 ಕೊಡ್ತದೆ ಸರ್. 3 ರಿಂದ 4 ಲೀಟ್ರ್. ಹ್ಞೂ ಚೂರು ಹಚ್ಕೊಂಬರ್ಬೋದು ನೋಡ್ರಿ. ಏನು ಹೇಳಿರಣ್ಣ ವ್ಯಾಪಾರ? ಓರ್ ಸರ್. ವ್ಯಾಪಾರ ಏನಂದ್ರಿ? ವ್ಯಾಪಾರ ನೋಡ್ರಿ ಸರ್ ಇದಕ್ಕೆ 65,000 ಹೇಳ್ತೇನೆ ಸರ್. ಬಿಡೋದಣ್ಣ? 61 ಬಿಡ್ತೇನೆ ಸರ್. 60 ಫ್ರೆಂಡ್ಸ್. ಈ ಹಸು 60,000 ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ. ಈ ಹಸು ಅಣ್ಣ? ಇದು ಕರು ಹಾಕೈತೆ ಸರ್. ಇದು ಕರು ಹಾಕೈತಾ? ಇದು ಹೊಸಬಾಯ? ಹಾಂ ಹೊಸ ಬಾಯ್ ಸರ್. ಎಷ್ಟನೇ ಸೂಲಿಂದಣ್ಣ ಈಗ? ಇದು 3ನೇ ಸೂಲಿಂದ ಸರ್. 3ನೇ ಸೂಲು. ಹ್ಞೂ. ಎಷ್ಟು ದಿವಸ ತನ ಕರ ಹಾಕಿ? ಕರು ಹಾಕಿ ಇವತ್ತಿಗೆ 7 ದಿವಸ ಆಯ್ತು ಸರ್. 7 ದಿವಸ. ಅಲ್ಲಿಗೆ ಹೆಂಗೈತಣ್ಣ ಇದು? ಅಲ್ಲಿಗೆ ನೋಡ್ರಿ ಸರ್ 2 ಟೈಮ್ ಕೂಡ ಒಂದು 7 ಲೀಟ್ರ್ ಹಾಲು. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ ಇದಕ್ಕೆ 60,000 ಹೇಳ್ತೀವಿ ಸರ್. 60,000 ಬಿಡೋದಣ್ಣ? ಬಿಡುದು 50,000 ಬಂದು ಬಿಡ್ತೀವಿ ಸರ್. 50,000 ಫ್ರೆಂಡ್ಸ್. ಈ ಹಸು 50,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಇಲ್ಲಿ ಬಂದಮೇಲೆ ಚೂರು ಹಚ್ಕೊಂಡು ಮಾಡ್ತೀರಿ ಇದರಲ್ಲಿ. ಮಾಡ್ತೀವಿ ಸರ್. ಈ ಹಸು ಎಷ್ಟನೇ ಸೂಲಿಂದ? ಈ ಹಸು ನೋಡ್ರಿ ಸರ್ 3ನೇ ಸೂಲಿಂದ ಸರ್. 3ನೇ ಸೂಲು. ಇದು ಕರ ಹಾಕೈತಣ್ಣ? ಇದು ಕರ ಹಾಕೈತಿ ಸರ್. ಅಲ್ಲ ಹೊಸಬಾಯಿನ ಇದು? ಹೊಸ ಬಾಯಿ ಸರ್. ಇದು 1 ವಾರ ಆಯ್ತು ರೀ ಕರ ಹಾಕಿ? ಒಂದು ವಾರ ಆಯ್ತು ಸರ್. 2 ದಿವಸ ಆಯ್ತು ರೀ ಇವತ್ತಿಗೆ. ಹಾಂ. ಅಲ್ಲಿಗೆ ಹೆಂಗೈತಣ್ಣ ಇದು? ಅಲ್ಲಿ ನೋಡ್ರಿ ಸರ್ 2 ಟೈಮ್ ಕೂಡ 8 ಲೀಟ್ರ್ ಹಾಲು ಸರ್ ಸದ್ಯ. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ 65,000 ಹೇಳ್ತೀನಿ ಸರ್. 65 ಬಿಡೋದಣ್ಣ? 55,000 ಬಂದು ಬಿಡ್ತೀನಿ ಸರ್. 55 ಫ್ರೆಂಡ್ಸ್. ಈ ಹಸು 55,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಹೇಳ್ಬಿಡ್ರಿ. ಈ ಹಸು ಎಷ್ಟನೇ ಸೂಲಿಂದಣ್ಣ? ಬಿಡ್ರಿ. ಎರಡನೇ ಸೂಲಿಂದ ಸರ್. ಎಷ್ಟನೇ ಸೂಲಿಂದಣ್ಣ? ಎರಡನೇ ಸೂಲಿಂದ. 2ನೇ ಸೂಲು. ಹಲ್ಲಗಣ ಇದು? ಅಲ್ಲ 6 6 ಗಬ್ಬಣ? ಸರ್. ಇನ್ನು 2 ದಿವಸ ಹೋಗ್ಬೋದಣ್ಣ? ಇನ್ನು ನೋಡ್ರಿ ಸರ್ ಇದು 2 ದಿವಸ ಹೋಗ್ತದೆ ಸರ್. ಇನ್ನೊಂದು ವಾರ ಹೆಚ್ಚು ಕಮ್ಮಿ. ವಾರ ಹಚ್ಕಿ. ಹಲ್ಲಾಗೇನೈತ್ರಿ ಇದು? 6 ಐತೆ ಸರ್. 6 2ನೇ ಸೂಲ. 2ನೇ ಸೂಲಿಂದ. ಹಾಲಿಗೆ ಹೆಂಗೈತಣ್ಣ? ಅಲ್ಲಿ ನೋಡ್ರಿ ಸರ್ 2 ಟೈಮ್ ಕೂಡ ಒಂದು 10 ಲೀಟ್ರ್ ಹೊಡಿಬೇಕು ಸರ್. 10 ನೋಡ್ರಿ. ಓಕೆ. ಇದು ಗಿರ್ ಒಳಗೆ ಕ್ರಾಸ್ ಅಣ್ಣ? ಇಲ್ಲಿ ಸರ್ ಕಾಬಡಿ ಗೀರು ಸರ್. ಕಾಬ್ರಿ ಗಿರ್. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 75 ಹೇಳ್ತೀನಿ ಸರ್. 75,000 ಬಿಡೋದಣ್ಣ? ಇದಕ್ಕೆ 60,000 ಬಂದು ಬಿಡ್ತೀನಿ ಸರ್. 60,000. ಇದು 60,000 ಬಂದು ಬಿಡ್ತೀನಿ. 60 ಮೇಲೆ. 60 ಮೇಲೆ ಸರ್ ಒಟ್ಟು ಇದು. ಓಕೆ ಫ್ರೆಂಡ್ಸ್. ಈ ಹಸು 60,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ಇದು ಎಲ್ಲಿ ನೋಡ್ರಿ. ಜಾಸ್ತಿ ಸಿಗಲ್ಲ ಸರ್ ಇಷ್ಟು. ಹಾಂ. ಈ ಕಲರ್ ಕಡಿಮೆ. ಆಗ ನೋಡೋಕ್ಕೆ ಭಾಳ ಚಂದ ಸರ್ ನೋಡಿ. ಓಕೆ. ಎಷ್ಟು ಎಲ್ಲ ಬಿಳಿ ಕಾಲ ಹಾಂ ಬರ್ರಿ. ಶಾಂತ ಸಭಾ. ಹಾಂ.
ಕೆಳಗೆ ಕುಂದ್ರ ಒಂದಷ್ಟು ಏನು ಮಾಡೋದು ಹ್ಞೂ ಫ್ರೆಂಡ್ಸ್, ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಇದೇ ರೀತಿ 1ರಿಂದ 4 ಸಲ ಪರಿಶೀಲಿಸಿ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. ಹಾಲಿನಲ್ಲಿ 1-2 ಲೀಟ್ರ್ ಹೆಚ್ಚು ಕಮ್ಮಿ ಬರ್ಬೋದು. ಯಾಕೆಂದರೆ ಇವ್ರು ಕೂಡ ಒಂದು ಕಡೆಯಿಂದ ತಂದಿರೋಂಥ ಹಸುಗಳು 60 ಮೇಲೆ ಫೈನಲ್ ಅಣ್ಣ. 60 ಮೇಲೆ ಬಿಡೋಣ. ಓಕೆ ಫ್ರೆಂಡ್ಸ್, ಇಲ್ಲೊಂದಿಷ್ಟು ಕರುಗಳು ಅದಾವ ನೋಡಿ. ಈ ಕರುಗಳು ಏನು ಹೇಳ್ತಾರೆ ಕೇಳೋಣ. ಎಷ್ಟು 3 ಅದಾವಣ ಕರ? 3 ಅದಾವ ಸರ್. ಏನು ವಯಸ್ಸಿನಾಗ ಅದಾವ ನಾವು? ಅದಿದ್ರು ಸರ್ ಅದರಲ್ಲಿ 7 ಮಾರವ್ರಿ ಸರ್. ಈಗ 7 ಮಾರಿದ್ದೀರಿ, 3 ಉಳ್ದಾವ್ರಿ. ಉದಾವ ಸರ್ ಅಷ್ಟು ಇದ್ರಲ್ಲಿ. ಇದು ಎಷ್ಟು, 1-2 ವರ್ಷದ ಐತ್ರಿ? ಇದು 1.5 ವರ್ಷ ಅದ ಸರ್. 1.5 ವರ್ಷದ್ದು. 1.5 ವರ್ಷ. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ ನೋಡಿ ಸರ್ 25,000 ಹೇಳ್ತೀನಿ ಸರ್. 25,000 ಬಿಡೋದಣ್ಣ? 22 ಬಂದು ಬಿಡ್ತೀನಿ ಸರ್. 22. ಹ್ಞೂ ಸರ್. 20 ಮೇಲೆ ಫೈನಲ್ ಆಗಿಬಿಡ್ತೀರಿ? ಫೈನಲ್ ಸರ್. ಓಕೆ ಫ್ರೆಂಡ್ಸ್, ಈ ಕರು 20,000 ಮೇಲೆ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಈ ಕರೋಣ? ಈ ಕರೆ ಸರ್ 22 ಹೇಳ್ತೀನಿ ಸರ್. 22 ಹೇಳೋದು? 22 ಹೇಳಿ ಸರ್. 18-20 ಮಂದಿ ಬಿಡ್ತೀನಿ ಸರ್. 18 ಎಡಬಲ ಬಿಡ್ತೀರಿ? ಇದು ವಯಸ್ಸಿನಾಗಣ? ವಯಸ್ಸಿನ ನೋಡಿ ಸರ್ ಇದು 1.5 ಕಮ್ಮಿ ಐತೆ ಸರ್. 1.5 ವರ್ಷ ಕಡಿಮೆ ಐತೆ. ಸರ್ ಅಡ್ಡಿಲ್ಲ. ಇದು ಬಿಡೋದಣ್ಣ? 18? 18-20 ಮಂದಿ ಬಿಡ್ತೀನಿ ಸರ್. 18 ಎಡಬಲ. ಇದಣ್ಣ ಸಣ್ಣ ಕರು? ಇನ್ನ ವರ್ಷ ಇನ್ನ 9 ತಿಂಗಳು ಸರ್. ಇದು ಸಣ್ಣ ಕರು ಐತೆ? ಸಣ್ಣ ಕರು ಸರ್. 9 ತಿಂಗಳು ಕರು ಸರ್. ಎಲ್ಲ ಹೆಣಗರುನ ಇದು? ಚೆನ್ನಾಗಿ ಸರ್ ಎಲ್ಲ. ಏನು ಹೇಳಿರಣ್ಣ ವ್ಯಾಪಾರಕ್ಕೆ? ಇದಕ್ಕೆ ನೋಡಿ ಸರ್ 15,000 ಹೇಳ್ತೀನಿ ಸರ್. ಇದು 15,000. ಹ್ಞೂ ರೀ. ಬಿಡೋದಣ್ಣ? ಇದು 10,000 12,000 ಮಂದಿ ಬಿಡ್ತೀನಿ ಸರ್. 10 ಮೇಲೆ? 10 ಮೇಲೆ ಸರ್ ಅಷ್ಟು. ಓಕೆ ಫ್ರೆಂಡ್ಸ್, ಈ ಕರು 10,000 ಮೇಲೆ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಫ್ರೆಂಡ್ಸ್, ಇಲ್ಲೊಂದಿಷ್ಟು ಹಸುಗಳದಾವ ನೋಡ್ರಿ. ಈ ಹಸುಗಳು ಏನು ಹೇಳ್ತಾರೆ ಕೇಳೋಣ. ಎಲ್ಲ ಸಾಯವಲ್ಲ ಇದು? ಸಾಯವಲ್ಲ ಸರ್. ಫುಲ್ 6 ಸಾಯವಲ್ಲ ಸರ್. 6 ಸಾಯವಲ್ಲ ಫ್ರೆಂಡ್ಸ್, ಇಲ್ಲೊಂದಿಷ್ಟು 6 ಸಾಯವಲ್ಲ ಹಸುಗಳದಾವ ಬೀರಪ್ಪ ಅವ್ರ ಹತ್ರ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಫಸ್ಟ್ನೇ ಸುಲಣ್ಣ? ಫಸ್ಟ್ನೇ ಸುಲ್ ಸರ್. ಅಲ್ಲಾಗ್ರಿ? ಅಲ್ಲ ಎರಡಲ್ಲ ಸರ್. ಎರಡಲ್ಲು ಗಬ್ಬಣ್ಣ ಇದು? ಗಬ್ಬ ಸರ್. ನೀವು ಎದ್ದು ಹೋಗ್ಬೋದಣ್ಣ? ನಾನು ನೋಡಿ ಸರ್ ಇದು ಇನ್ನೊಂದು 2 ದಿವಸ ಹೋಗ್ಬೋದು. ಇನ್ನೊಂದು 8 ದಿವಸ? 2 ದಿವಸ ಹೋಗ್ಬೋದು. ಓಕೆ. ಫಸ್ಟ್ನೇ ಸುಲು ಹಾಲಿಂದ ಅಂತ ಹೇಳೋಕ್ಕಾಗಲ್ಲ? ಅಲ್ಲಿಂದ ನಾನು ಹೇಳಕ್ಕೆ ಬರೋದು ಸರ್. ಓಕೆ. ಗರೀಬ್ ಸರ್. ಹ್ಞೂ, ಶಾಂತ ಐತ್ರಿ? ಸಾಯವಲ್ಲ, ಫುಲ್ ಸಾಯವಲ್ಲ. ಹ್ಞೂ. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 75 ಹೇಳ್ತೀನಿ ರೀ ಸರ್. 75,000 ಬಿಡೋದಣ್ಣ? ಇದಕ್ಕೆ 70,000 ಬಂದು ಬಿಡ್ತೀನಿ ರೀ ಸರ್. 70,000 ಫ್ರೆಂಡ್ಸ್, ಈ ಹಸು 70,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಸಾಯವಲ್ಲ ಅದಾವ ಸರ್. ನಿಮ್ಮ ಹತ್ರ ಸಾಯಿವಾಲ ಗಿರ್ ಎಲ್ಲ ಸಿಗ್ತಾವ್ರಿ? ಸಾಯವಲ್ಲ ಸರ್. ಕಾಂಗ್ರೇಜ್ ರೀ, ಹ್ಞೂ ಮತ್ತು ರೀ ಗೀರ್ ರೀ, ಕಾಬ್ರಾ, ಇವು ಯಾವ ಬೇಕಾದ್ರೆ ಅವೆಲ್ಲ ತರಿಸ್ಕೊಡ್ತೀವಿ. ತರಿಸ್ಕೊಡ್ತೀರಿ? ಓಕೆ. 70,000 ಫೈನಲ್ ಅಣ್ಣ ಇದು? 70,000 ಫೈನಲ್. ಈ ಹಸು ಎಷ್ಟು ಸುಲಿಂದ ಅಣ್ಣ? ಇದು 2ನೇ ಸುಲಿನ ಸರ್. ಇದು 2ನೇ ಸುಲು. ಅಲ್ಲಾಗಣ್ಣ? ಅಲ್ಲಾಗ್ರಿ? ಅಲ್ಲಾಗ 6 6 2ನೇ ಸುಲು. ಇನ್ನು 8 ದಿವಸ ಹೋಗ್ಬೋದಣ್ಣ? ಇನ್ನೊಂದು 2 ದಿವಸ ಹೋಗ್ತೀವಿ. ಇನ್ನೊಂದು 8 ದಿವಸ. ಅಲ್ಲಿಗೆ ಹೆಂಗೈತೆ ಅಣ್ಣ ಇದು? ಹಾಲಿನ ನೋಡಿ ಸರ್. ಹಾಲಿನ ಟೈಮ್ ಕೂಡ 12 ಲೀಟ್ರ್ 12 ಲೀಟ್ರು. ಒಪ್ಪತ್ತಿಗೆ 6 ಲೀಟ್ರು. ಒಪ್ಪತ್ತಿಗೆ 5ರಿಂದ 6 ಲೀಟ್ರು. 6 ಲೀಟ್ರ್ ಸರ್. ಓಕೆ, ಸರಿ ಹಚ್ಕೊಂಬರ್ಬೋದು ನೋಡಿರಿ. ಏನು ಹೇಳಿರಣ್ಣ ವ್ಯಾಪಾರ? 75 ಸರ್. 75 ಬಿಡೋದಣ್ಣ? 70,000 ಬಂದು ಬಿಡ್ತೀನಿ ಸರ್. ಇದು 70,000ನಾ? ಫ್ರೆಂಡ್ಸ್, ಈ ಹಸು ಕೂಡ 70,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ. ಶಾಂತ ಐತ್ರಿ? ಓಕೆ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. ಓಕೆ. 70,000 ಫೈನಲ್ ಅಣ್ಣ? ಫ್ರೆಂಡ್ಸ್, ಇಲ್ಲೊಂದು ಹಸು ಇದೆ ನೋಡ್ರಿ, ಜೊತೆಯಲ್ಲಿ ಕರು ಇದೆ. ಓರಿಗೆರನ ಎಣ್ಣೆಗಾರ ಅದು? ಓರಿಗೆರ. ಎಷ್ಟನೇ ಸುಲಿಂದ ಅಣ್ಣ ಕರ ಹಾಕಿರೋದು? ಫಸ್ಟ್ನೇ ಸುಲು. ಓಕೆ. ಎಷ್ಟು ದಿವಸ ಆಯ್ತಣ್ಣ ಕರಾಕಿ? ಕರಾಕಿ ಇವತ್ತು 3 ದಿವಸ ಆಯ್ತು ಸರ್. ಏನು ಹೇಳಿರಣ್ಣ ವ್ಯಾಪಾರ? ಈಗ ನೋಡಿ ಸರ್, ಇದಕ್ಕೆ 65 ಹೇಳ್ತೀನಿ ಸರ್. 65 ಬಿಡೋದಣ್ಣ? 60,000 ಬಂದು ಬಿಡ್ತೀನಿ ಸರ್. 60,000 ಫ್ರೆಂಡ್ಸ್, ಈ ಹಸು 60,000 ಆದರೆ ಫೈನಲ್ ಆಗಿರ್ತಾರೆ ಅಂತ ನೋಡ್ರಿ. ಅಲ್ಲಿಗೆ ಹೆಂಗೈತೆ ಅಣ್ಣ ಇದು? ಅಲ್ಲಿ ನೋಡಿ ಸರ್, ಈಗ 4 ಲೀಟ್ರ್ ಹಾಲು ಸರ್. ಈಗ ಒಪ್ಪತ್ತಿಗೆ 4 ಲೀಟ್ರ್. 4 ಲೀಟ್ರ್ 3ರಿಂದ 4 ಲೀಟ್ರ್. 4 ಲೀಟ್ರ್ ಬರ್ಬೋದು ಸರ್. ಓಕೆ, ಬಿಡೋದಣ್ಣ? 60,000 ಬಂದು ಬಿಡ್ತೀನಿ ಸರ್. 60,000. ಓಕೆ ಫ್ರೆಂಡ್ಸ್, ಈ ಹಸು 60,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಈ ಹಸು ಎಷ್ಟನೇ ಸುಲಿಂದಣ್ಣ? ಇದು 2ನೇ ಸುಲಿಂದ ಸರ್. 2ನೇ ಸುಲಿಂದ. ಬಿಡ್ರಿ ಅಲ್ಲೇನಿದ್ರಲ್ಲ.
ಎರಡನೇ ಸುಲ್ ಅಣ್ಣ ಅದು ಎರಡನೇ ಸುಲಿನ ಸರ್ ಇದು ಸಾಯಿವಲ್ ಅಣ್ಣ ಸಾಯಿವಲ್ಲ ಸರ್ ಪ್ಯೂರ್ ಅಲ್ಲಾಗ್ರಿ ಅಲ್ಲ ನೋಡಿ ಸರ್ ಇದು ಆರಲ್ಲ ಸರ್ ಇದು ಆರಲ್ಲು ಗಬ್ಬ ಗಬ್ಬ ಇದೆ ಸರ್ ಇನ್ನೂ 8 ದಿವಸ ಹೋಗ್ಬೋದಣ್ಣ ಇದು ನೋಡ್ರಿ ಇನ್ನೊಂದು 2 ದಿವಸ ಹೋಗ್ತದೆ ಸರ್ ಇದು ಇನ್ನೊಂದು 8 ದಿವಸ ಹೋಗ್ತದೆ ಓಕೆ ಎರಡನೇ ಸುಲ್ ಅಂದ್ರಣ್ಣ ಎರಡನೇ ಸುಲಿನ ಸರ್ ಹಾಲಿದು ಹಾಲಿನ ನೋಡ್ರಿ ಸರ್ 2 ಟೈಮ್ ಕೂಡ 12 ಲೀಟರ್ ಹೊಡ್ತಾವ್ರಿ ಸರ್ ಇದು 5 ರಿಂದ 6 ಲೀಟ್ರ್ 5 ರಿಂದ 6 ಲೀಟರ್ 70 ಸರ್ ಏನು ಹೇಳಿರಣ್ಣ ವ್ಯಾಪಾರ ಈಗ ನೋಡಿ ಸರ್ 75 ಸಾವಿರ ಹೇಳ್ತೀನಿ ಸರ್ 75 ಬಿಡೋದಣ್ಣ 70 ಸಾವಿರ ಬಂದು ಬಿಡ್ತೀನಿ ಸರ್ 70 ಸಾವಿರ ಫ್ರೆಂಡ್ಸ್ ಎಸ್ 70 ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಇದೆ ಸರ್ 95 79 79 91 91 81 81 03 03 ನಾನು ಇನ್ನೊಂದು ಹೇಳ್ತೀರಾ ಹೌದು ಸರ್ ಹೇಳಿ. ಹೇಳ್ತೀನಿ ಹಾಂ 97 ಹಾಂ 64 ಹಾಂ 04 77 05 ಈ ಕರ್ನಾಟಕದಾಗ ಎಲ್ಲೆಲ್ಲಿ ಡೆಲಿವರಿ ಕೊಡ್ತೀರಿ ನೀವು ಸರ್ ಆಲ್ ಕರ್ನಾಟಕ ಕೊಡ್ತೇವೆ ಸರ್ ಆಲ್ ಕರ್ನಾಟಕ ನೀವು ಹೋಗಿ ಡೆಲಿವರಿ ಕೊಟ್ಟು ಬರ್ತೀರಿ ಎಲ್ಲ ಹಸುಗಳು ನೀವೇ ಇಳಿಸ್ಕೊಂಡು ಬರ್ತೀರಲ್ಲ ನಾವೇ ಇಳ್ಕೊಂಬರ್ತೇವೆ ಸರ್ ಹೋಗಿ ಓಕೆ ಎರಡನೇ ಸುಲಿಂದ ಅನ್ನೋದು ಎರಡನೇ ಸುಲಿನ ಸರ್ ಆರಲ್ಲು ಆರಲ್ಲ ಸರ್ ಹಾಲಿಗೆ ಹೆಂಗೈತಣ್ಣ ಹಾಲಿಗೆ ನೋಡ್ರಿ ಸರ್ ಯಾವ ಒಂದು ಟೈಮಿಗೆ 7 ಲೀಟರ್ ಸರ್ ಎರಡು ಟೈಮ್ ಕೂಡ ಸರ್ 14 ಲೀಟರ್ ಬರ್ತಾವ್ರಿ ಸರ್ 14 ಲೀಟ್ರ್ 80 ಸಾವಿರ ಹೇಳೋದು ಬಿಡೋದ್ರಿ ಬಿಡು ನೋಡ್ರಿ ಸರ್ 75 ಸಾವಿರ ಬಂದು ಬಿಡ್ತೀನಿ ಸರ್ 75 ಸಾವಿರ ಫ್ರೆಂಡ್ಸ್ ಎಸ್ 75 ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ 75 ಫೈನಲ್ ಅಣ್ಣ ಹೌದು ಸರ್ ಆರಲ್ಲ ಆರಲ್ಲ ಸರ್ ಅಲ್ಲ ಇನ್ನೊಂದು 10 ದಿವಸ ಟೈಮು 8 ದಿವಸ ಟೈಮಿಂಗ್ ಸರ್ ಒಟ್ಟು ಓಕೆ ಗಿರ್ ಮತ್ತು ಸಾಯಿವಲ ಹಸುಗಳ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಗಿರ್ ಹಸುಗಳ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ ಇಲ್ಲಿ ಫಾರ್ಮ್ಗೆ ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ ಫ್ರೆಂಡ್ಸ್ ಇಲ್ಲೊಂದು ಕಿಲಾರಿ ಹಸು ಇದೆ ನೋಡ್ರಿ ಈ ಹಸು ಏನು ಹೇಳ್ತಾರೆ ಕೇಳೋಣ ಎಷ್ಟನೇ ಸುಲಿಂದ ಅಣ್ಣ ಇದು ಇದು ಎರಡನೇ ಸುಲಿನ ಸರ್ ಎರಡನೇ ಸುಲಿಂದು ಗಬ್ಬಣ್ಣ ಗಬ್ಬ ಐತೆ ಸರ್ ಕರಾಕಲಿಕ್ಕೆ ಇನ್ನೊಂದು 2 ದಿವಸ ಹೋಗ್ತದೆ ಸರ್ ಇನ್ನೊಂದು ವಾರ ಇನ್ನೊಂದು ವಾರ ಸರ್ ಏನು ಹೇಳಿರಣ್ಣ ವ್ಯಾಪಾರ ಇದಕ್ಕೆ ಸರ್ 45 ಸಾವಿರ ಹೇಳ್ತೀನಿ ಸರ್ 45 ಅಣ್ಣ ಇರಲಿ 45 ಸಾವಿರ 45 ಸಾವಿರ ಹ್ಞೂ ರೀ ಸರ್ ಬಿಡೋದಣ್ಣ ಬಿಡೋದು ನೋಡಿ ಸರ್ ಇದಕ್ಕೆ 40 35 ಸಾವಿರ ಬಂದ್ರೆ ಬಿಡ್ತೀನಿ ರೀ ಸರ್ 35 ತನಕ ಬಿಡ್ತೀರಿ 35 ಸಾವಿರ ಬಿಡ್ತೀನಿ ರೀ ಸರ್ ಫ್ರೆಂಡ್ಸ್ ಹಸು 35 ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಫುಲ್ ಕಿಲಾರಿ ಜಾತ್ರಿ ಸರ್ ಇದು ಕಿಲಾರಿ ಈ ಥರ ಕಿಲಾರಿನೇ ಸಿಗ್ತಾರೆ ನಿಮ್ಮ ಕಡೆ ಸಿಗ್ತಾವ್ರಿ ಸರ್ ನಾ ಯಾರು ಹೇಳಿದ್ರೆ ಸರ್ ತರಿಸ್ಕೊಡ್ತೀನಿ ರೀ ಸರ್ ಸರಿ ಹೇಳಿದ್ರೆ ತಂದು ಕೊಡ್ತೀರಿ ತರ್ಕೊಡ್ತೀನಿ ಸರ್ ಓಕೆ ಅವು ಎಂತ ಬೇಕಾದಂತ ತರಿಸ್ಕೊಡ್ತೀನಿ ರೀ ಸರ್ ಓಕೆ ಓಕೆ ಕಿಲಾರಿ ಜವಾರಿ ಹ್ಞೂ ಜವರ್ ಬೇಕಂದ್ರೆ ಸರ್ ಇದು ಅಲ್ಲಿ ಐತಿ ನೋಡಿ ಸರ್ ಅಲ್ಲೊಂದು ಐತ್ರಿ ಜವಾರಿ ಹುರಿಕರ ಐತ್ರಿ ಹ್ಞೂ ಎಲ್ಲ ಐತಿ ಸರ್ ನಮ್ಮ ಹತ್ರ ಯಾವ ಬೇಕಾದ್ರೆ ತರಿಸ್ಕೊಡ್ತೀನಿ ಯಾವ ಬೇಕಾದರೂ ತರ್ಸ್ ತರಿಸ್ಕೊಡ್ತೀರಿ ಓಕೆ